ಮಾನವೀಯತೆ ಮೆರೆದ ನಾಯಕ ಕಚೇರಿಯಿಂದ ರಸ್ತೆಗಿಳಿದು ವಿಶೇಷ ಚೇತನ ಬಾಲಕಿಯ ನೋವಿಗೆ ಸ್ಪಂದಿಸಿದ ಡಾಕ್ಟರ್ ಜಯಣ್ಣ ಎಸ್. ನಮಸ್ಕಾರ ವೀಕ್ಷಕರೇ, ಇದು ಎಬಿಆರ್ಪಿ ನ್ಯೂಸ್ ಕನ್ನಡ. ಅಧಿಕಾರ ಮತ್ತು ಅಂತಸ್ತುಗಳ ನಡುವೆ ಸಾಮಾನ್ಯರ ನೋವು ಕೇಳಿಸಿದ ಈ ಕಾಲದಲ್ಲಿ ಎಬಿಆರ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಯಣ್ಣ ಎಸ್ ಅವರು ತಮ್ಮ ಮಾನವೀಯ ನಡೆಯ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ವಿಶೇಷ ಚೇತನ ಬಾಲಿಕೆಯೊಬ್ಬಳ ಸಂಕಷ್ಟಕ್ಕೆ ಸ್ಪಂದಿಸಲು ಅವರು ತೋರಿಸಿದ ಕಾಳಜಿ ಈಗ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ವಿಶೇಷ ಚೇತನ ಬಾಲಕಿ ಅಮೃತ ತನ್ನ ಪೋಷಕರೊಂದಿಗೆ ಡಾಕ್ಟರ್ ಜಯಣ್ಣ ಅವರ ಕಚೇರಿಗೆ ಸಹಾಯ ಕೋರಿ ಬಂದಿದ್ದಳು. ಆದರೆ ದೈಹಿಕ ಅಶಕ್ತತೆಯ ಕಾರಣದಿಂದ ಆಕೆಗೆ ಕಚೇರಿಯೊಳಗೆ ಬರಲು ಸಾಧ್ಯವಾಗಲಿಲ್ಲ. ಈ ವಿಷಯ ತಿಳಿಯುತ್ತಿದ್ದಂತೆ ಯಾವುದೇ ಹಮ್ಮು ಬಿಮ್ಮು ಇಲ್ಲದ ಸ್ವತಃ ಡಾಕ್ಟರ್ ಜಯಣ್ಣ ಅವರೇ ಕಚೇರಿಯಿಂದ ಕೆಳಗಿಳಿದು ಬಾಲಕಿ ಅಮೃತ ಇದ್ದ ಸ್ಥಳಕ್ಕೆ ಆಗಮಿಸಿದರು. ಆಟೋದಲ್ಲಿ ಕುಳಿತಿದ್ದ ಬಾಲಕಿಯ ಬಳಿ ಬಂದ ಜಯಣ್ಣ ಆಕೆಯ ಮುಗ್ಧ ಮಾತುಗಳನ್ನು ಪ್ರೀತಿಯಿಂದ ಆಲಿಸಿದರು. ಬಾಲಕಿಯ ವೈದ್ಯಕೀಯ ಚಿಕಿತ್ಸೆಯ ದಾಖಲೆಗಳನ್ನು ರಸ್ತೆಯಲ್ಲಿ ನಿಂತು ಕೂಲಂಕುಷವಾಗಿ ಪರಿಶೀಲಿಸಿದರು. ಬಡ ಕುಟುಂಬದ ಕಣ್ಣೀರು ಒರೆಸುವ ಭರವಸೆ ಕೂಡ ನೀಡಿದರು. ಆಕೆಯ ಶಸ್ತ್ರಚಿಕಿತ್ಸೆ ಮತ್ತು ಮುಂದಿನ ಶಿಕ್ಷಣಕ್ಕೆ ಅಗತ್ಯವಿರುವ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಘೋಷಿಸಿದರು. ನಾಯಕ ಎಂದರೆ ಕಚೇರಿಯಲ್ಲಿ ಕುಳಿತು ಆದೇಶಿಸುವವನಲ್ಲ, ಜನರ ಕಷ್ಟದ ಜಾಗಕ್ಕೆ ಹೋಗಿ ಸ್ಪಂದಿಸುವವನು ಎಂಬ ಮಾತನ್ನ ಡಾಕ್ಟರ್ ಜೈನ್ ಇಂದು ಸಾಬೀತುಪಡಿಸಿದ್ದಾರೆ. ಬಾಲಕಿ ಕಚೇರಿಯೊಳಗೆ ಬರಲು ಸಾಧ್ಯವಾಗದಿದ್ದಾಗ ತಾವೇ ಆಕೆ ಇದ್ದಲ್ಲಿಗೆ ಹೋದು ಅವರ ಈ ಗುಣ ಧೀಮಂತ ನಾಯಕತ್ವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಸಂಕಷ್ಟದಲ್ಲಿರುವವರಿಗೆ ಆಸರೆಯಾಗುವ ಇಂತಹ ಕಾರ್ಯಗಳು ಸಮಾಜಕ್ಕೆ ಮಾದರಿಯಾಗಲಿ. ಅಮೃತನಾ ಊಟ ಮಾಡ್ದ? ಏನ್ ಮಾಡಿದೆ? ಹೇಳ ಮಾತಾಡು. ದೋಸೆ ಸಾಗು ತಿಂದ? ಅವ್ರು ಯಾರು, ನಿಮ್ಮ ತಾಯಿನಾ? ಮಾಸ್ಟ್ರಾ? ಮಂಜು ಮಾಸ್ಟ್ರಾ? ಯಾರು ತಂದೆ? ನೀವೇನಾ? ಬನ್ನಿ ಬನ್ನಿ ಇಟ್ಕೊಳ್ಳಿ. ನೀವು ಬರಮ್ಮ ಈ ಕಡೆ. ಟ್ರೀಟ್ಮೆಂಟ್ ಯಾವ ಹಾಸ್ಪಿಟ್ಲಿಗೆ? ಡಾಕ್ಟರ್ ಏನು ಹೇಳೋರೆ? ಆಪರೇಷನ್ ಇದೆ. ಇವಾಗ ಏನು ಹೇಳ್ತದ್ರಿ ಇವಾಗ? ಅದು ಎಷ್ಟು ಖರ್ಚು ಮಾಡ್ತಾರೆ? ಫಿಸಿಯೋಥೆರಪಿ ಎಲ್ಲಿ ಮಾಡಿಸ್ತಾ ಇದ್ದೀರಾ?